ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 2/6/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, याद में रहो तो दूर होते भी साथ में हो. याद से साथ का भी अनुभव होता है और विकर्म भी विनाश होते हैं. ಮಧುರ ಮಕ್ಕಳೇ, ನೆನಪಿನಲ್ಲಿ ಇರುವುದರಿಂದ ದೂರವಿದ್ದರೂ ಕೂಡ ಜೊತೆಯಲ್ಲೇ ಇರುತ್ತೀರಿ. ನೆನಪಿನಿಂದ ಜೊತೆಯ ಅನುಭವವೂ ಆಗುತ್ತದೆ, ವಿಕರ್ಮವೂ ವಿನಾಶವಾಗುತ್ತದೆ. ಸೊ ಬಾಬಾ ಇವತ್ತು ಬಹಳ ವಿಶೇಷವಾದಂತಹ ಗಮನ, ಅಟೆನ್ಷನ್ ನೆನಪಿನ ಕಡೆಗೆ ಕೊಡಿಸ್ತಾ ಇದ್ದಾರೆ. ನೆನಪು ಮಾಡೋದ್ರಿಂದ ಒಂದು ದೂರಿದ್ರೂ ಕೂಡ ಸಮೀಪದ ಅನುಭವವಾಗ್ತದೆ. ಹಾಗೂ ನೆನಪು ಜೊತೆಯ ಅನುಭವ ಮಾಡಿಸೋದಷ್ಟೇ ಅಲ್ಲ, ವಿಕರ್ಮಗಳನ್ನು ವಿನಾಶ ಮಾಡಿಸ್ತದೆ ಅಂತ. ಅಂದರೆ ನೆನಪು ಮಾಡೋದು ಅಂತಂದರೆ, ಈಗ ಸ್ಕೂಲ್ನಲ್ಲಿ ಟೀಚರ್ಸ್ ಎಲ್ಲ ಓದಿಸಿದ ಮೇಲೆ, ಮಕ್ಕಳಿಗೆ ಹೋಮ್ವರ್ಕ್ ಆದಮೇಲೆ, ಎಲ್ಲ ಆದಮೇಲೆ ಕೇಳ್ತಾರ, ಎಕ್ಸಾಮ್ಗಿಂತ ಮೊದಲು ಎಲ್ಲ ನೆನಪಿದೆಯಲ್ಲ ಅಂತ. ಎಲ್ಲ ನೆನಪಿದೆಯಲ್ಲ ಅಂದರೆ ಏನರ್ಥ? ಕೇವಲ ನಿರಾಕಾರ ಭಾವನ ನೆನಪು ಮಾಡೋದಷ್ಟೇ ಅಲ್ಲ, ನಿರಾಕಾರ ತಂದೆಯ ನೆನಪು ಮಾಡೋದ್ರ ಜೊತೆಯಲ್ಲಿ ಆ ಒಂದು ನಿರಂತರ ಭಾವರ ಸಂಘದ ಅನುಭವ ಮಾಡುವ ಒಂದು ಸಹಜ ಅವಸ್ಥೆಯನ್ನು ಪಡ್ಕೋಬೇಕು ಅಂತಂದರೆ, ಬಾಬನ ಜೊತೆಗೆ ಈ ಸಾಕಾರ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡ್ತಾನೂ ಕೂಡ ಮನಸ್ಸಿನಲ್ಲಿ ನಿರಂತರ ಬಾಬಾರ ಜ್ಞಾನದ ಸ್ಮರಣೆಯನ್ನು ಮಾಡೋದು. ಹಾಗೂ ದಾದೀಜಿಯವರ ಅನುಭವ, ಬಾಬಾ ಸಂಘದ ಜೊತೆಗಿನ ಏನು ದಾದೀಜಿಯವರ ಅನುಭವ ಇದ್ದಾವ ಅದನ್ನು ನೆನಪು ಮಾಡ್ಕೊಳ್ಳದೆ ಇರ್ಬೋದು, ಅಥವಾ ಈಶ್ವರೀಯ ಜೀವನದ ಏನು ಮಹಾವಾಕ್ಯಗಳ ಸ್ಮರಣೆನೇ ಆಗಿರ್ಬೋದು. ಎಲ್ಲವೂ ಸಹ ನೆನಪಿನಲ್ಲೇ ಬರ್ತದೆ. ಅದರಲ್ಲಿ ಅತಿ ಮುಖ್ಯವಾಗಿ ನಾನು ಈ ಒಂದು ನಾಟಕದಿಂದ ಡಿಟ್ಯಾಚ್ ಮಾಡಿಕೊಂಡು, ದೇಹದ ಜಗತ್ತಿನಿಂದ ನನ್ನನ್ನು ಡಿಟ್ಯಾಚ್ ಮಾಡಿಕೊಂಡು, ನನ್ನ ಹೈಯರ್ ಕಾನ್ಷಿಯಸ್ಸಲ್ಲಿ ಸ್ಥಿತ ಮಾಡಿಕೊಂಡು, ಆತ್ಮದ ಶ್ರೇಷ್ಠ ಸ್ಮೃತಿಯಲ್ಲಿ ನೆನಪಿನಲ್ಲಿ ಇರುವುದೂ ಕೂಡ ಜೊತೆಯ ಅನುಭವ. ಆತ್ಮ ತನ್ನ, ಬಾಬಾ ಹೇಳ್ತಾರೆ, ಆತ್ಮ ಅಭಿಮಾನಿ ಸ್ಥಿತಿಯೂ ಕೂಡ ಬಾಪ್ ಸಮಾನ ಸ್ಥಿತಿ ಅಂತ. ಅಂದಮೇಲೆ ನೆನಪು ಮಾಡೋದು ಅದು ಆತ್ಮಸ್ಥಿತಿನೇ ಇರ್ಬೋದು, ಆತ್ಮ ಗುಣಗಳ ಚಿಂತನೆಯೇ ಇರ್ಬೋದು, ಬಾಬಾರವರ ಸ್ಮೃತಿ ಇರ್ಬೋದು, ಅಥವಾ ಬಾಬಾರ ಮಹಿಮೆಯ ಚಿಂತನೆ ಇರಬಹುದು, ಅಥವಾ ಬಾಬಾ ಕೊಟ್ಟಿರುವಂಥ ಜ್ಞಾನದ ಪಾಯಿಂಟ್ಸ್ಗಳ ನೆನಪೇ ಆಗಿರಬಹುದು. ಆದರೆ ಇದರಿಂದ ಬಾಬಾ ನಮ್ಮ ಜೊತೆಯಲ್ಲಿ ಇರುವ ಅನುಭವ ಆಗ್ತದ. ಬಾಬಾ ಜೊತೆಯಲ್ಲಿ ಇರುವ ಅನುಭವ ಆಗುವುದರ ಜೊತೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ತುಂಬಿದ ಜನ್ಮ ಜನ್ಮಾಂತರದ ವಿಕರ್ಮಗಳು ಕೂಡ ವಿನಾಶ ಆಗ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೆನಪು ಮಾಡೋದ್ರಿಂದ ಒಂದು ಬಾಬಾ ಜೊತೆಯಾಗಿರುವ ಅನುಭವ ಆಗ್ತದ. ಎರಡನೇದು, ಎಲ್ಲ ವಿಕರ್ಮಗಳು ವಿನಾಶ ಆಗ್ತವೆ. ಮೈಂಡಿಗೆ ದ್ವಾಪರ ಯುಗದಿಂದ ಇದು ಜೊತೆಯಾಗಿರುವಂಥ ಫೀಲಿಂಗ್ನಲ್ಲಿ ಬಂದಿದೆ. ಅಂದರೆ ಯಾರಾದರೂ ಒಬ್ಬರು ಬೇಕು. ಯಾಕೆಂದರೆ ಆತ್ಮದ ಮೂಲ ಗುಣನೇ ಇದೆ. ಮನಬುದ್ಧಿ ಸಂಸ್ಕಾರ ಸಹಿತ ಸತೋ ಪ್ರಧಾನ ಸ್ಥಿತಿಯಲ್ಲಿ ಸತ್ಯುಗದಲ್ಲಿ ಪಾರ್ಟ್ ಪ್ಲೇ ಮಾಡಿದೆ. ದ್ವಾಪರ ಯುಗದಿಂದ ಆತ್ಮನಿಂದ ಮನಸ್ಸು ಅಗಲಿ ತನ್ನನ್ನು ದೇಹಭಾನದಲ್ಲಿ ಅನುಭವ ಮಾಡ್ತಾ ಇಲ್ಲಿಯವರೆಗೆ ದೇಹದ ಜೊತೆಗೆ, ದೇಹದ ಸಂಬಂಧಿಗಳ ಪದಾರ್ಥಗಳ ಜೊತೆಗೆ ಅನುಭವ ಮಾಡಿರೋದ್ರಿಂದ ಯಾವಾಗಲೂ ಮನಸ್ಸು ಒಬ್ಬ ಸಂಗಾತಿಯನ್ನು, ಜೊತೆಯನ್ನು ಬಯಸ್ತದ, ಸಂಘವನ್ನು ಬಯಸ್ತದೆ. ಅದಕ್ಕಾಗಿ ಆತ್ಮನಿಗೀಗ ತನ್ನ ಮೂಲ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ, ಮನಸ್ಸು ಮನ್ಮನಾಭವಗೊಳಿಸ್ಲಿಕ್ಕೆ ಮನಸ್ಸಿಗೆ ನೆನಪು ಕೊಡಿಸ್ಬೇಕಾಗ್ತದ. ಸತ್ಯ ಜ್ಞಾನದ ನೆನಪು, ಆತ್ಮನ ನೆನಪು, ಹಾಗೂ ಸತ್ಯ ಪರಂಧಾಮದ ನೆನಪು, ಹಾಗೂ ಪರಮಾತ್ಮ ತಂದೆ ನೆನಪು. ಈ ನೆನಪು ಕೊಡಿಸ್ತಾ ಬಾಬಾ ಜೊತೆಯಲ್ಲೇ ಇದ್ದಾರನ್ನುವಂಥ ಅನುಭವ ಆಗ್ತದ. ಈ ಜೊತೆ ಇರೋದ್ರಿಂದ ಮಾತ್ರ ಈ ಮನಸ್ಸು ಬಾಬನ ಜೊತೆಯಲ್ಲಿರುವ, ಬಾಬನ ಸಂಘದಲ್ಲಿರುವ ಅನುಭವ ಮಾಡ್ತದೆ. ಇಲ್ಲ ಅಂದರೆ ಈ ಮನಸ್ಸಿಗೆ ಯಾರಾದರೂ ಬೇಕು, ಇಲ್ಲ ಅಂದರೆ ಅದು ಎಲ್ಲಾದರೂ ಅಲೆದಾಡಲಿಕ್ಕೆ ಹೋಗ್ತದೆ. ಆದರೆ ಮುಖ್ಯ ಉದ್ದೇಶ ಮನ್ಮನಾಭವ ಆಗಿದೆ. ಮನಸ್ಸು ಬಾಬನ ಜೊತೆ ಮ್ಯಾಚ್ ಮಾಡಬೇಕಾಗಿದೆ. ಈ ಮನಸ್ಸು ಸದಾ ಬಾಬನ ಸಂಘದಲ್ಲಿ ಇಡಬೇಕು ಅಂತಂದರೆ ಇದಕ್ಕೆ ಶ್ರೇಷ್ಠ ಸಂಘದ ನೆನಪು, ಪರಮಾತ್ಮನ ಸ್ಮೃತಿಯ ನೆನಪು, ಅಥವಾ ಆತ್ಮನ ಗುಣಗಳ ನೆನಪು ಇದು ಅವಶ್ಯಕ ಆಗಿದೆ. ಪ್ರಶ್ನೆ: दूरदेशी
बाबा बच्चों को दूरांदेशी बनाने के लिए कौन सा ज्ञान देते हैं? ದೂರದೇಶಿ ಶಿವಬಾಬಾ, ಅತಿ ದೂರದಲ್ಲಿರುವಂತಹ ಪರಂಧಾಮ್ ನಿವಾಸಿ ಶಿವಬಾಬಾರವರು ತನ್ನ ಮಕ್ಕಳನ್ನು ದೂರಾಂದೇಶಿ ಮಾಡೋದಕ್ಕಾಗಿ ಯಾವ ಒಂದು ಜ್ಞಾನವನ್ನು ಕೊಡ್ತಾರೆ? ದೂರಾಂದೇಶಿ ಅಂದರೆ ಮುಂದೆ ನಡೆಯುವಂತಹ ಎಲ್ಲವನ್ನ ಮೊದಲೇ ಅರ್ಥಕೊಳ್ಳೋದು. ನೆಕ್ಸ್ಟ್ ಅತಿ ದೂರದಲ್ಲಿ, ಅದು ಟೈಮ್ ಬಾಂಡ್ ಇರ್ಬೋದು, ಸ್ಪೇಸಿಂದ ಇರ್ಬೋದು, ದೂರ ಅಥವಾ ನೆಕ್ಸ್ಟ್ ಮುಂದೆ ಬಹಳ ಸಮಯದ ನಂತರ ಆಗುವುದೆಲ್ಲವೂ ಮೊದಲೇ ತಿಳ್ಕೊಳ್ಳೋದಕ್ಕಂತಾರ ದೂರಾಂದೇಶಿ ಅಂತ. ಈ ದುರಾಂದೇಶಿ ಮಾಡೋ ಸಲುವಾಗಿ ಬಾಬಾ ಯಾವ ಜ್ಞಾನವನ್ನು ಮಕ್ಕಳಿಗೆ ಕೊಡ್ತಾರೆ? ಆತ್ಮ कैसे चक्र में भिन्न भिन्न वर्णों में आती है, इसका ज्ञान दूरांदेशी बाबा ही देते हैं. ಆತ್ಮವು ಹೇಗೆ ಚಕ್ರದಲ್ಲಿ ಭಿನ್ನ ಭಿನ್ನ ವರ್ಣಗಳಲ್ಲಿ ಬರ್ತದೆ ಅನ್ನುವಂತಹ ಈ ನಾಲೆಜನ್ನು ದುರಾಂದೇಶಿಯಾಗಿರುವಂತಹ ದೂರದೃಷ್ಟಿ ಉಳ್ಳಂತಹ ಬಾಬಾರವರೇ ನಮಗೆ ಮಕ್ಕಳಿಗೆ ಕೊಡ್ತಾರೆ. ಆತ್ಮ ಚಕ್ರದಲ್ಲಿ ಭಿನ್ನ ಭಿನ್ನ ವರ್ಣದಲ್ಲಿ ಬರ್ತದೆ ಅಂದರೆ ಆತ್ಮ ಅರ್ಥಾತ್ ಆತ್ಮನ ಮನಸ್ಸು ಅನೇಕ ಭಿನ್ನ ಭಿನ್ನ ವರ್ಣಗಳಲ್ಲಿ ಬರ್ತಾ ಆ ವರ್ಣನೇ ನಾನು ಅಂದರೆ ದೇವತಾ, ನಾನಂದರೆ ಕ್ಷತ್ರಿಯ, ನಾನು ಅಂದರೆ ಶೂದ್ರ, ವೈಶ್ಯ, ಹೀಗೆ ತನ್ನ ಮನಸ್ಸು ಅನೇಕ ವರ್ಣಗಳ ಅನುಭವ ಮಾಡ್ತಾ ಬರ್ತದೆ. तुम जानते हो अभी हम ब्राह्मण वर्ण के हैं, इसके पहले जब ज्ञान नहीं था तो ಶೂದ್ರ ವर्ण के थे. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ತಿಳ್ಕೊಂಡಿದ್ದೀರಲ್ಲ, ಈಗ ನೀವು ಬ್ರಾಹ್ಮಣ ವರ್ಣದವರಾಗಿರಿ. ಇದಕ್ಕೂ ಮೊದಲು ಯಾವಾಗ ಜ್ಞಾನವೇ ತಿಳಿದಿರಲಿಲ್ಲ ಆಗ ನೀವು ಶೂದ್ರ ವರ್ಣದಲ್ಲಿದ್ರಿ. ಉಸ್ಕೆ ಪೆಹಲೆ ವೈಶ್ಯ, ಉಸ್ಕೆ ಪೆಹಲೆ क्षत्रिय, उसके पहले देवता वर्ण में थे. दूर देश में रहने वाला बाबा आकर यह दूरांदेशी बनने का सारा ज्ञान बच्चों को देते हैं. ಬಾಬಾ ಹೇಳ್ತಾರೆ, ಮೊದಲು ನಿಮಗೆ ಗೊತ್ತಿರಲಿಲ್ಲ, ಈ ಬ್ರಾಹ್ಮಣರಾಗೋಕ್ಕಿಂತ ಮೊದಲು ನಾವು ಶೂದ್ರರಿದ್ದೀವಿ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಶೂದ್ರ ಅಂದರೆ ಟಚ್, ಯಾವಾಗಲೂ ಬುದ್ಧಿಗೆ, ಮನಸ್ಸಿಗೆ, ಸಂಸ್ಕಾರಗಳಿಗೆ ಈ ಜಗತ್ತು ಸತ್ಯ, ಇಲ್ಲಿ ನಡೀತಾ ಇರುವ ಪ್ರತಿ ಘಟನೆ ಸತ್ಯ, ಪ್ರತಿ ಮಾತುಗಳು ಸತ್ಯ, ಇಲ್ಲಿರುವ ಸಂಬಂಧಗಳು ನಿಜ, ರಿಯಲ್ ಅಂತ ತಿಳ್ಕೊಂಡು ಅನುಭವ ಮಾಡ್ತದಲ್ಲ, ಇದಕ್ಕಂತಾರ ಬಾಬಾ ಶೂದ್ರ ಬುದ್ಧಿ. ಸೊ ನೀವು ಶೂದ್ರರಾಗಿದ್ರಿ, ಬಾಬಾ ಬರೋಕ್ಕಿಂತ ಮೊದಲು, ಶೂದ್ರರಾಗೋಕ್ಕಿಂತ ಮೊದಲು ಏನಿದ್ರಿ? ವೇಶ್ಯರಿದ್ರಿ ಅಂತ ಹೇಳ್ತಾರೆ ಬಾಬಾ. ಸೊ ಅದಕ್ಕಿಂತ ಮೊದಲು ಕ್ಷತ್ರಿಯ, ಹೀಗೆ ದೇವತಾ ಆಗಿದ್ರಿ. ಯಾಕೆ ಈ ಮಾತು ಹೇಳ್ತಿದ್ದಾರೆ ಬಾಬಾ ಅಂದರೆ, ನಾವು ರೋಲ್ ಪ್ಲೇ ಮಾಡ್ತಾ ಮಾಡ್ತಾ ಆತ್ಮ ಈಗ ಈ ಸಮಯದೊಳಗೆ ತನ್ನನ್ನು ಒಂದು ಲಿಮಿಟೆಡ್ ಬಾಕ್ಸ್ನಲ್ಲಿ ಹಾಕ್ಕೊಂಡಿದೆ. ನಾನಂದರೆ ಇಂಥ ಮನೆತನ, ನಾನು ಅಂತಂದರೆ ಇಂಥ ವರ್ಣದವರು, ಇಂಥ ದೇಶದವರು, ನಾವು ಇಂಥ ಧರ್ಮದವರು ಅನ್ನುವಂಥದ್ದು ಅದರಿಂದ ಹೊರಗೆ ತೆಗೆಯೋ ಸಲುವಾಗಿ ಇದೇ ಸತ್ಯ ಅಲ್ಲ, ಈ ವಿಶ್ವ ನಾಟಕದೊಳಗೆ ಇದಕ್ಕೂ ಮೊದಲು ನೀನು ಒಂದು ಶೂದ್ರ ಆಗಿದ್ದಿ, ಇದಕ್ಕೂ ಮೊದಲು ನೀನು ಕ್ಷತ್ರಿಯ ಆಗಿದ್ದಿ, ಹೀಗೆ ಕಾಲಚಕ್ರದಲ್ಲಿ ಏನೆಲ್ಲ ರೋಲ್ಗಳನ್ನು ಪ್ಲೇ ಮಾಡ್ತಾ ಬಂದು ವರ್ಣಗಳ ಅನುಭವ ಮಾಡ್ತಾ ಬಂದು, ಆದರೆ ಅದು ಯಾವುದೂ ಸತ್ಯ ಅಲ್ಲ. ನೀನೊಂದು ನಿರಾಕಾರ ಆತ್ಮ ಇದೆ, ನೀನು ಸಂಪೂರ್ಣ ಸತ್ಯ ಇದರಿಂದ ಭಿನ್ನವಾಗಿರುವಂಥದ್ದಾಗಿದೆ, ನಾಟಕದಿಂದ ಭಿನ್ನ ಆಗಿರುವಂಥದ್ದು. ಅಂದಮೇಲೆ ನಿರಾಕಾರಾತ್ಮ, ಅವಿನಾಶಿ ಹಾಗೂ ಸತ್ಯ ಆಗಿರುವ ಕಾರಣದಿಂದ ಬಾಬಾ ಈ ಸತ್ಯದ ಅನುಭವ ಮಾಡಿಸೋ ಸಲುವಾಗಿ ದೂರ ದೇಶದಿಂದ ಬಂದಿದ್ದಾರೆ, ದುರಾಂದೇಶಿ ಮಾಡೋದಕ್ಕಾಗಿ. ಅಂದರೆ ದುರಾಂದೇಶಿ, ನಾವು ಇಲ್ಲೇ ಇದ್ದರೂ ಕೂಡ, ರೋಲ್ ಪ್ಲೇ ಮಾಡ್ತಿದ್ರೂ ಕೂಡ ಆತ್ಮ ಇದೇ ಜೀವನದಲ್ಲಿ ತನ್ನ ದೂರ ಇರುವಂತಹ ಮನೆಯ ಶಾಂತಿಯ ಅನುಭವ ಮಾಡ್ತದ. ಇಲ್ಲೇ ಇದ್ದುಕೊಂಡೇ ಪರಮಾತ್ಮ ತಂದೆಯ ಸಾನ್ನಿಧ್ಯದ ಅನುಭವ ಮಾಡ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಹಳ ದೂರದಲ್ಲಿರುವಂತಹ ದೂರದೃಷ್ಟಿ ಅಥವಾ ಮುಂದೆ ಆಗುವ ಜ್ಞಾನವನ್ನು ಮೊದಲೇ ಅರಿಯುವಂತಹ ಬುದ್ಧಿಯನ್ನು ಬಾಬಾ ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಇಂದಿನ ಮುರಳಿಯ ಗೀತೆ, जो पिया के साथ है उनके लिए ज्ञान की बरसात है. ओम शांति. जो ज्ञान सागर के साथ है उनके लिए ज्ञान बरसात है. ಬಾಬಾ ಹೇಳ್ತಾರೆ, ಯಾರು ಜ್ಞಾನ ಸಾಗರನ ಜೊತೆಯಲ್ಲಿದ್ದಾರೆ ಅಂದರೆ ಸ್ಮೃತಿಯಲ್ಲಿದ್ದಾರೆ,
ಅವರಿಗೆ ನಿರಂತರ ಜ್ಞಾನದ ಮಳೆ ಸುರಿತಾನೇ ಇರ್ತದೆ ಅವರ ಬುದ್ಧಿಯಲ್ಲಿ. सारा खेल दो बातों पर बना हुआ है, भारत की हार, भारत की जीत. भारत में सतयुग आदि के समय पवित्र धर्म था, इस समय है अपवित्र धर्म. अपवित्रता के कारण अपने को देवता नहीं कह सकते हैं, फिर भी श्री श्री नाम रखा देते हैं. ಬಾಬಾ ಹೇಳ್ತಾರೆ, ಎಲ್ಲ ಆಟ ಸೃಷ್ಟಿ ನಾಟಕದಲ್ಲಿ ಏನು ಡ್ರಾಮಾ ಅಥವಾ ನಾಟಕ ಅಂತ ಇಲ್ಲಿ ಪ್ಲೇ ಆಗ್ತಾ ಇದೆ, 5,000 ವರ್ಷದ ನಾಟಕ ಅಥವಾ 5,000 ವರ್ಷದ ಈ ಬೇಹದ್ದಿನ ಆಟ. ಈ ಆಟ 2 ಮಾತಿನ ಮೇಲೆ ನಿಂತಿದೆ, ತಯಾರಾಗಿದೆ ಅಂತಾರೆ ಬಾಬಾ. ಭಾರತದ ಸೋಲು, ಭಾರತದ ವಿಜಯ. ಭಾರತ್ ಮೀನ್ಸ್ ಎನ್ಲೈಟನ್ಮೆಂಟ್ ಸೋಲ್ಸ್. ಎಲ್ಲಿ ಆ ಸಮಯದಲ್ಲಿ ಭಾರತ ಅಂತಂದರೆ ಒಂದು ಸಮಯ ಇತ್ತು, ಆ ಸಮಯದಲ್ಲಿ ಈ ಭೂಮಿಯ ಮೇಲೆ ರೋಲ್ ಪ್ಲೇ ಮಾಡ್ತಾ ಇರುವಂಥ ಎಲ್ಲ ಆತ್ಮರು ಸಂಪೂರ್ಣ ಆತ್ಮ ಸ್ಥಿತಿಯಲ್ಲಿದ್ದರು. ತಮ್ಮ ಸತೋಪ್ರಧಾನತೆಯ ಅವಸ್ಥೆಯ ಸತ್ಯ ಅನುಭವ ಮಾಡ್ತಿದ್ರು, ಜೊತೆಯಲ್ಲಿ ಎಲ್ಲರೊಳಗೂ ಆ ಆತ್ಮ ಸ್ವರೂಪವನ್ನೇ ಕಾಣ್ತಿದ್ರು. ಸೊ ಅಂಥ ಭಾರತ, ಆ ಭಾರತದ ಗೆಲುವು, ಭಾರತದ ಸೋಲು ಅಂತಾರೆ ಬಾಬಾ. ಸೋಲು ಅಂದರೆ ಇಷ್ಟೊಂದು ಸಂಪೂರ್ಣ ಜಾಗೃತಗೊಂಡಂತಹ ಆತ್ಮರು ದ್ವಾಪರ ಯುಗದ ಆದಿಯಲ್ಲಿ ನಾನು ಆತ್ಮ ಅನ್ನುವ ಸತ್ಯವನ್ನು ಮರೆತು ಈ ವಿಶ್ವ ನಾಟಕದ ವಸ್ತು, ವ್ಯಕ್ತಿ, ವೈಭವ ಯಾವುದು ನನಗೆ ರೋಲ್ ಪ್ಲೇ ಮಾಡಲಿಕ್ಕೆ ಸಾಮಗ್ರಿಗಳು ಸಿಕ್ಕಿದ್ವೋ ಆ ಸಾಮಗ್ರಿಗಳಲ್ಲಿ ಈ ದೇಹವನ್ನು ನಾನು ಅಂತ ತಿಳಿದು, ದೇಹದಾರಿ ಮತ್ತು ವಸ್ತುಗಳನ್ನು ನಂದು ಅಂತ ಏನು ತಿಳಿದ್ವಿ, ಅವತ್ತೇ ಭಾರತದ ಸೋಲು ಅಂತಾರೆ ಬಾಬಾ. ಅಂದರೆ ಆ ಒಂದು ವಿಜಯ ಅಂದ್ರೇ ಉನ್ನತವಾದಂತಹ ಆತ್ಮಿಕ ಅವಸ್ಥಾ. ಸೋಲು ಅಂತಂದರೆ ದೇಹಭಾನದ ಕಡೆಗೆ ವಾಲುವುದು. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ದೇವಿ ದೇವತೆಗಳು ವಿಜಯಿ ಆಗಿದ್ದರು, ಅರ್ಥಾತ್ ಪವಿತ್ರ ಗೃಹಸ್ಥಾಶ್ರಮ ಇತ್ತು, ಯಾವಾಗ ಅಪವಿತ್ರತೆ ಶುರುವಾಗ್ತದೆ. ಅಪವಿತ್ರತೆ ಅಂದರೆ ಈ ನಾಟಕದ ಸಾಮಗ್ರಿ, ನಾಟಕದ ವಸ್ತು, ವ್ಯಕ್ತಿ, ನಾನು ನಂದು ಅನ್ನೋದು ಯಾವಾಗ ಮೈಂಡ್ ಒಳಗೆ ಶುರುವಾಗ್ತದೋ ಇದಕ್ಕೇ ಬಾಬಾ ಅಪವಿತ್ರತೆ ಅಂತಾರೆ. ಅಂದರೆ ನನ್ನನ್ನು ಅತಿ ಶ್ರೇಷ್ಠ ರೂಪದಲ್ಲಿ ನೋಡೋದು, ಅದು ರಾಂಗ್ ಈಗೋದಲ್ಲಿ. ಅರ್ಥಾತ್ ನಾನೊಬ್ಬ ಯಜಮಾನನೋ ಅಥವಾ ಯಜಮಾಂತಿನೋ, ಶ್ರೀಮಂತ, ಧನವಂತ ಅಥವಾ ಸುಂದರಿ ಅನ್ನುವ ಹೈಯೆಸ್ಟ್ ಒಂದು ಅಹಂಕಾರದಲ್ಲಿ ಅನುಭವ ಮಾಡುವುದೂ ಕೂಡ ಅಪವಿತ್ರತೆಯೇ. ಅಥವಾ ತನಗೆ ತಾನು ನಾನು ಭಾಳ ಕೀಳ, ಇವರು ನನಗಿಂತ ಮೇಲೆ, ಇವರಿಗಿಂತ ನಾನು ಕಡಿಮೆ ಅಂತ ಅಂದ್ಕೊಳ್ಳೋದು ಕೂಡ ಅಪವಿತ್ರತೆಯೇ. ನನ್ನನ್ನು ಭಾಳ ಎತ್ತರದಲ್ಲಿ ನೋಡ್ಕೊಳ್ತಾ ಇನ್ನೊಬ್ಬರನ್ನು ಕೀಳಾಗಿ ನೋಡೋದು, ಇನ್ನೊಬ್ಬರನ್ನು ತಿರಸ್ಕಾರದಲ್ಲಿ ರೂಪದಲ್ಲಿ ನೋಡೋದು, ಇದು ಕೂಡ ಅಪವಿತ್ರತೆಯೇ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಅಪವಿತ್ರತೆಯಿಂದ ಭಾರತದ ಸೋಲಾಗ್ತದ. ಯಾವಾಗ ಮತ್ತೆ ಪವಿತ್ರತೆ ಆತ್ಮ ಈ ಮನಸ್ಸು ಅಳವಡಿಸ್ಕೊಳ್ತದೆ, ಆಗ ಭಾರತದ ವಿಜಯ ಆಗ್ತದೆ. ಗಾಯನ್ ಹೈನಾ ಅಮೃತ ಚೋಡ್ ವಿಷ್ ಕಾಹೆ ಕೋ ಖಾಯೆ, ವಿಷ್ ತೋ ಖರಾಬ್ ಹೈನಾ. ಬಾಬಾ ಅಂತಾರೆ, ಗಾಯನ ಇದೆಯಲ್ಲ ಭಾರತದಲ್ಲಿ, ವಿಷವನ್ನು ಅಮೃತ ಬಿಟ್ಟು ವಿಷವನ್ನು ಯಾಕೆ ಕುಡಿತೀರಿ ಅಂತ. ವಿಷ ಖರಾಬ್ ವಸ್ತು ಆಗಿದೆಯಲ್ಲ. बाबा कहते हैं यह विष तुमको आदि मध्य अंत दुख देता है, परंतु इनको पॉइजन समझते थोड़ी ही है. ಬಾಬಾ ಹೇಳ್ತಾರೆ, ಆದಿ ಮಧ್ಯ. ಆದಿ ಅಂದರೆ ದ್ವಾಪರದ ಆದಿ, ವಿಕಾರಗಳ ಪ್ರವೇಶ ಆಗುವುದು ದ್ವಾಪರದ ಆದಿ, ಕಲಿಯುಗದ ಅಂತಿಮ ಸಮಯ, ಆದಿ ಮಧ್ಯ ಅಂತ್ಯ. ಇದನ್ನು ಕರ್ಮದಲ್ಲಿ ನೋಡಿದರೆ ಮನಸ ಆದಿ ಆಗ್ತದ. ಕರ್ಮ ಯಾವುದು, ಆ ವಿಷಯದ ಬಗ್ಗೆ ಮಾತು ಚಿಂತನೆ ನಡೀತದ, ನಂತರ ಕರ್ಮ ಆಗ್ತದ. ಮನಸ್ಸ, ವಾಚ, ಕರ್ಮಣ ಮೂರೂ ರೂಪ ಆದಿ ಮಧ್ಯ ಅಂತ್ಯ ಬಹಳ ದುಃಖ ಕೊಡ್ತದ ಈ ಒಂದು ದೇಹಭಾನದ ವಿಷ ಅಂತಾರೆ ಬಾಬಾ. ಜೈಸೆ अमली अमल बिगड़ रह नहीं सकता, शराबी आदत वाला शराब बिगड़ रह ना सके, लड़ाई का समय होता है तो उनको शराब पिलाकर नशा चढ़ाए लड़ाई पर भेज देते हैं. ಹೇಗೆ ಕುಡಿಯುವಂಥವರು, ನಶಾ ಮಾಡುವಂಥವರು ಶರಾಬ್ ಇಲ್ಲದೆ ಇರಲಿಕ್ಕಾಗೋದಿಲ್ವೋ, ಆಗ ದೇಶ ರಕ್ಷಣೆಗಾಗಿ ಹಾಗೇನಾದರೂ ಯುದ್ಧದ ಸಮಯ ಬಂತು ಅಂತಂದ್ರೆ ಅವರಿಗೆ ಕುಡಿಸಿ ನಶೆ ಏರಿಸಿ ಕಳಿಸ್ಕೊಡ್ಲಾಗ್ತದೆ. ಉನ್ ಲೋಗೋಂ ಕೋ ಮರ್ನೆ ಕಾ
ಡರ್ ನಹಿ ರೇತಾ, ಯಾರಿಗೆ ಭಾಳ ನಶಾ ಇರ್ತದೋ, ಅಮಲ್ ಇರ್ತದೋ, ಏರಿರ್ತದೋ ಅಂಥವರಿಗೆ ಸಾಯುವ ಒಂದು ಚಿಂತೆ ಇರುವುದಿಲ್ಲ. ಕಹಾ ಭಿ ಬಾಂಬ್ಸ್ ಲೇ ಜಾಕರ್ ಬಾಂಬ್ಸ್ ಸಹಿತ್ ಗಿರ್ತೆ ಹೇ, ಗಾಯನ್ ಭಿ ಹೇ ನಾ, ಮೂಸ್ಲೋಂ ಕಿ ಲಡಾಯಿ ಲಗಿ, ರೈಟ್ ಬಾತ್ ಹೇ, ಅಭಿ ತುಮ್ ಪ್ರಾಕ್ಟಿಕಲ್ ಮೇ ದೇಖ್ ರಹೆ ಹೋ. ಯಾರು ಭಾಳ ಅಮಲಿನಲ್ಲಿರ್ತಾರ ಅಥವಾ ಭಾಳಷ್ಟು ಕುಡಿದು ನಶೆ ಏರಿಸ್ಕೋತಿರ್ತಾರೆ ಅಂಥವ್ರಿಗೆ ಕುಡಿಸಿ ಅಕಸ್ಮಾತ್ ಎಲ್ಲಾದರೂ ಬಾಂಬ್ ಹಾಕಬೇಕಾಗಿತ್ತು ಅಂದ್ರೆ ಆ ವ್ಯಕ್ತಿ ಜೊತೆಗೇ ಕಳಿಸ್ಕೊಡ್ತಾರ. ಆ ಬಾಂಬ್ ಜೊತೆಗೇ ತಾನೂ ಕೂಡ ಸಾಯ್ಲಿಕ್ಕೂ ಹಿಂಜರಿಯುವುದಿಲ್ಲ. ಇದನ್ನೆಲ್ಲ ನೀವು ಮೊದಲು ನೋಡ್ತಿದ್ರಿ, ಕೇಳ್ತಿದ್ರಿ, ಬರೀ ಈಗ ಪ್ರಾಕ್ಟಿಕಲ್ಲಲ್ಲೂ ನೋಡ್ತಿದ್ದೀರಲ್ಲ ಅಂತಾರೆ ಬಾಬಾ. ಆಗೀತು ಸಿರ್ಫ್ ಪಡ್ತೇ ಥೇ, ಪೇಟ್ ಸೇ ಮೂಸಲ್ ನಿಕಾಲೆ ಫಿರ್ ಯಹ ಕಿಯಾ. ಮೊದಲು ಮಹಾಭಾರತದಲ್ಲಿ ಯಾದವರು ತಮ್ಮ ಹೊಟ್ಟೆಯಿಂದ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಯುದ್ಧಕ್ಕೆ ಕೊಡ್ತಿದ್ರು ಅಂತ ನಾವು ಕೇಳ್ತಿದ್ವಿ. ಆದರೆ ಇವತ್ತು ಪ್ರಾಕ್ಟಿಕಲ್ ನೋಡ್ತಿದ್ದಿರಲ್ಲ ಅಂತಾರೆ ಬಾಬಾ. ಅಂದರೆ ಯಾದವರು ವಿದೇಶಿಗರು ತಮ್ಮ ಬುದ್ಧಿಯ ಮೂಲಕ ಅನೇಕ ಅಣ್ವಸ್ತ್ರಗಳ ಒಂದು ಆವಿಷ್ಕಾರ ಮಾಡಿ ಅವುಗಳನ್ನು ವಿನಾಶದ ಕಾರ್ಯಕ್ಕೆ ಹೆಂಗೆ ಆಗಲಿಕ್ಕೆ ಕಾರಣ ಆಗಿವೆಯೋ, ಅವಿ ತುಮ್ ಸಮಸ್ತೆ ಹೋ ಪಾಂಡವ್ ಕೌನ್ ಅವ್ರ ಕರೋ ಕೌನ್. ಮಕ್ಕಳೇ, ನಿಮ್ಗೆ ಗೊತ್ತಾಗಿದೆ ಪಾಂಡವ್ರು ಯಾರು, ಕೌರವ್ರು ಯಾರು. ಪಾಂಡವ್ರು ಯಾರು, ಯಾವ ಸದ್ಗುಣಗಳಿವೆಯೋ ಅವು ಪಾಂಡವರು, ಮತ್ತು ಯಾವ ಅಕ್ಷೋಹಿಣಿ ಸೇನೆಯ ರೂಪದೊಳಗೆ ಅವಗುಣಗಳ ಸಹಿತ ಏನೆಲ್ಲ ಅನಂತ ವಿಚಾರಗಳು, ಅನಂತ ಸ್ಮೃತಿಗಳಿವೆಯೋ ಇವೆಲ್ಲವೂ ಕೌರವರು. ಅದಕ್ಕೆ ಬಾಬಾ ಹೇಳ್ತಾರೆ, ಒಳಗಡೆ ಇರುವ ಸೂಕ್ಷ್ಮ ರೂಪದ ಕೌರವರನ್ನು ಯೋಗ ಬಲದಿಂದ ಸಮಾಪ್ತ ಮಾಡ್ರಿ ಅಂತಾರೆ ಬಾಬಾ. ಅದಕ್ಕಾಗಿಯೇ ಇದಕ್ಕೆ ಅಹಿಂಸಕ ಯುದ್ಧ ಅಂತ ಕರೀತಾರೆ. ಸ್ವರ್ಗವಾಸಿ ಬನ್ನೆ ಕೆ ಲಿಯೆ ಪಾಂಡವೋನೆ ಜೀತೆ ಜೀ ದೇಹಾಭಿಮಾನ್ ಸೆ ಗಲ್ನೆ ಕಾ ಪುರುಷಾರ್ಥ ಕಿಯಾ ಹೇ. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್, ಪಾಂಡವರು ಜೀವಂತ ಇರುವಾಗಲೂ ಸ್ವರ್ಗವಾಸಿ ಆಗೋದಕ್ಕಾಗಿ, ಪರ್ಮನೆಂಟ್ ಹೈಯೆಸ್ಟ್ ಕಾನ್ಷಿಯಸ್ ತಲುಪೋ ಸಲುವಾಗಿ, ಪರಮಾನಂದದ ಸ್ಥಿತಿಯನ್ನು ಮುಟ್ಟೋ ಸಲುವಾಗಿ, ಅಥವಾ ಆತ್ಮ ತನ್ನ ಮೂಲ ಅವಸ್ಥಾ ಹಾಗೂ ಪರಮಾತ್ಮನ ಸಂಘದ ಅನುಭವ ಮಾಡೋ ಸಲುವಾಗಿ, ಇದಕ್ಕಂತಾರೆ ಸ್ವರ್ಗವಾಸಿ. ಪಾಂಡವರು ಸ್ವರ್ಗವಾಸಿ ಆಗೋದು ಸಲುವಾಗಿ ಜೀವಂತಿರುವಾಗಲೇ ದೇಹ ಅಭಿಮಾನದಿಂದ ಕರಗಿ ಹೋಗುವ ಪುರುಷಾರ್ಥ ಮಾಡಿದರು ಅಂತ. ಅಂಡರ್ಲೈನ್ ಅಂದರೆ ಪಾಂಡವರು ಹಿಮಾಲಯಕ್ಕೆ ಹೋಗಿ ಕರಗಿಬಿಟ್ರು ಅಂತ ಹೇಳ್ತಾರೆ. ಹಿಮಾಲಯ ಅಂತಂದರೆ ಈ ಸಂಗಮದ ಸಮಯದಲ್ಲಿ ನಾವು ಏನು ದೇಹ ಇದೆ, ದೇಹಭಾನ ಇದೆ, ದೇಹದ ಜಗತ್ತಿದೆ, ಜ್ಞಾನದ ಆಧಾರದಿಂದ ತಿಳ್ಕೊಂಡಿದ್ದೀವಿ. ಇದು ಕೇವಲ ಮಾಡಲ್ಪಟ್ಟಂತಹ ಅನಾದಿ ಅವಿನಾಶಿ ನಾಟಕ ಇದೆ, ಇದರಲ್ಲೇನೂ ಹೊಸದಿಲ್ಲ. ಅಂದಮೇಲೆ ಇದು ನಾಟಕದಿಂದ ಬುದ್ಧಿಯನ್ನು ಡಿಟ್ಯಾಚ್ ಮಾಡಿಕೊಂಡು ನಾನು ಕೇವಲ ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಅನುಭವ ಮಾಡೋದು. ಜೀವಂತ ಈ ದೇಹದಲ್ಲಿ ಇರ್ತಾನೆ, ದೇಹದಲ್ಲಿ ರೋಲ್ ಪ್ಲೇ ಮಾಡ್ತಾನೂ ಕೂಡ ದೇಹದ ಅಟ್ಯಾಚ್ಮೆಂಟ್ಸ್ ಏನದವ, ದೇಹದ ಏನೆಲ್ಲ ಸ್ಮೃತಿಗಳದವ, ನಾನು ನನ್ನದೆನ್ನುವಂಥದ್ದನ್ನು ಇದರಿಂದ ಮುಕ್ತಾಗುವಂಥ ಪುರುಷಾರ್ಥ ಪಾಂಡವರು ಮಾಡಿದ್ರು. ಅದು ವಾಪಸ್ ನೀವು ಪ್ರಾಕ್ಟಿಕಲ್ನಲ್ಲಿ ಮಾಡ್ತಿದ್ದೀರಿ ಅಂತಾರೆ ಬಾಬಾ. ತುಮ್ ಅಭಿ ಯಹ ಪುರಾಣಿ ಜುತ್ತಿ ಚೋಡ್ನೆ ಕಾ ಪುರುಷಾರ್ಥ ಕರ್ತೆ ಹೋ. ಈ ಹಳೆಯ ಚಪ್ಪಲ್, ಈ ದೇಹ, ಇದನ್ನು ಬಿಡುವಂಥ ಪುರುಷಾರ್ಥವನ್ನು ಮಕ್ಕಳೇ ನೀವೀಗ ಮಾಡ್ತಾ ಇದ್ದೀರಿ. जिनकी मुरली नहीं चलती है तो यहाँ बैठे सिमरन करे, यहाँ कोई ಬಂಧನ್ ಝಂझट ಆದಿ नहीं है. ಮಧುಬಂದಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿ ವಿಶೇಷ ಕುತ್ಕೊಂಡು ಮುರಳಿಯ ಪಾಯಿಂಟ್ಸ್ಗಳನ್ನು ಅನುಭವ ಮಾಡ್ರಿ, ಇಲ್ಲಿ ಯಾವ ಜಂಜಟ್ನೂ ಇಲ್ಲಂತಾರೆ ಬಾಬಾ. ಘರ್ ಮೇ ಬಾಲ್ ಬಚ್ಚೋ ಆದಿ ಕಾ ವಾತಾವರಣ ದೇಖ್ ವಹ ನಶಾ ಗುಮ್ ಹೋ ಜಾತಾ ಹೇ. ಅಂಡರ್ಲೈನ್, ಮನೆಯೊಳಗೆ ಯಾಕೆ ಮಕ್ಕಳು ಇರೋದ್ರಿಂದ, ಮಕ್ಕಳು, ದೊಡ್ಡ ಮಕ್ಕಳು, ಒಟ್ಟೆ ಮಕ್ಕಳ ಒಂದು ಇತ್ಯಾದಿ ವಾತಾವರಣದಲ್ಲಿ ನಶಾ ಗುಮ್ ಆಗಿಬಿಡ್ತಂತಾರೆ ಬಾಬಾ. ಯಹಾ ಚಿತ್ರ ಭೀ ರಖೆ, ಕಿಸ್ಕೋ ಭೀ ಸಮझाना ಬಹುತ್ ಸಹಜ್ ಹೇ. ಇಲ್ಲೇನು ಚಿತ್ರಗಳಿವೆ, ಇವು ಚಿತ್ರಗಳ ಮೂಲಕ ನೀವು ಯಾರಿಗೇ ತಿಳಿಸ್ಕೊಡೋದು ಕೂಡ ಬಹಳ ಸರಳ ಇದೆ ಅಂತಾರೆ ಬಾಬಾ. ತುಮ್ ಸಚ್ಚೆ ಬ್ರಾಹ್ಮಣ್ ಹೋ. ಅಂಡರ್ಲೈನ್, ಬಾಬಾ ನಮಗೆ ಸ್ಮೃತಿ ಕೊಡಿಸ್ತಿದ್ದಾರೆ, ಮಕ್ಕಳೇ ನೀವು ಸತ್ಯ ಬ್ರಾಹ್ಮಣರಿದ್ದೀರಿ. ಸತ್ಯ ಬ್ರಾಹ್ಮಣರು ಅಂದರೆ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಆದವರು, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದವರು, ದೇಹ ಭಾನದಿಂದ ಬುದ್ಧಿಯಿಂದ ಡಿಟ್ಯಾಚ್ ಆಗಿರುವಂಥವರು ಸತ್ಯ ಬ್ರಾಹ್ಮಣರು. ನೀವೀಗ ಭ್ರಮರಿ ಕಹಾ ಜಾತಾ ಹೇನಾ, ತುಮೇ ಹಿ ಭ್ರಮರಿ ನೀವೇ ಅಂತಾರೆ ಬಾಬಾ. ಹೇಗೆ? ತುಮ್ ಕೀಡೋಂಕು ಆಪ್ ಸಮಾನ್ ಬ್ರಾಹ್ಮಣ್ ಬನಾತಿ ಹೋ. ಹುಳಗಳನ್ನು, ಕೀಟಗಳನ್ನು ನೀವು ನಿಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡ್ತೀರಿ. ಅಂದರೆ ಕೀಟ ಎಂದಾದರೂ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಕೀಟ ಅಂತಂದರೆ
ಯಾವುದು ಅಸತ್ಯ ಜಗತ್ತನ್ನು, ಅಸತ್ಯ ಸಂಬಂಧಗಳನ್ನು, ಅಶಾಶ್ವತ ಸಂಬಂಧ, ವ್ಯಕ್ತಿ, ವಸ್ತು, ವೈಭವ, ಪದಾರ್ಥಗಳನ್ನು ಸತ್ಯ ನಿಜ ಅಂತ ಅನುಭವ ಮಾಡ್ತಾ ಅದರೊಳಗೇ ಮುಳುಗಿದಾರೋ, ಬುದ್ಧಿ ಅದರಲ್ಲೇ ತೊಡಗಿಸಿ ದುಃಖದ ಅನುಭವ ಮಾಡ್ತಾ ಇದ್ದಾರೆ, ಅಶಾಂತಿ ಅನುಭವ ಮಾಡ್ತಿದ್ದಾರೆ, ಅಂಥವರಿಗೆ ಅದರಿಂದ ಹೊರಗೆ ತಗೊಂಡು ಬರೋದು. ಅರ್ಥಾತ್ ನೀನು ಹುಳ ಅಲ್ಲ, ಅರ್ಥಾತ್ ನೀ ದೇಹ ಅಲ್ಲ, ವ್ಯಕ್ತಿಯಲ್ಲ, ನೀನು ವಸ್ತು ಅಲ್ಲ, ನೀನು ಈ ಡ್ರಾಮಾದ ಯಾವುದೇ ಪದಾರ್ಥನೂ ಅಲ್ಲ, ನೀನೊಂದು ನಿರಾಕಾರ ಸತ್ಯ ಆನಂದ ಸ್ವರೂಪ ಶಕ್ತಿ ಸ್ವರೂಪ ಆತ್ಮ ಇದೆಯಾ ಅನ್ನುವಂಥದ್ದನ್ನು ಹೇಳಿ 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 ನೀವು ಯಾರಿಗೆ ಶೂದ್ರರನ್ನು ಕೂಡ ಅಥವಾ ಹುಳಗಳನ್ನು ಕೂಡ ನೀವು ಬ್ರಾಹ್ಮಣರ ಸಮಾನ, ನಿಮ್ಮ ಸಮಾನ ಮಾಡ್ಕೊಳ್ತೀರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಪಾಯಿಂಟ್ಸ್: जीते जी देह अभिमान से गलने का पुरुषार्थ करना है। इस पुरानी जुत्ती में जरा भी ममत्व न रहे। ಜೀವಂತವಿರುವಾಗಲೇ ದೇಹ ಬಾನದಿಂದ ಕರಗಿ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ. ಅಂಡರ್ಲೈನ್: ಜೀವಂತ ಇರುವಾಗಲೇ ಅಂತಂದರೆ ಹೀಗೆಲ್ಲ ಬಿಕೆ ಆದಮೇಲೆ ಬಾಬಾ ಬೇಗನೆ ಸ್ವರ್ಗ ತೊಗೊಂಡು ಬನ್ನಿರಿ, ಇಲ್ಲ ಬೇಗನೆ ಪರಂಧಾಮ ಕರ್ಕೊಂಡು ಹೋಗ್ರಿ ಅಂತ ಹೇಳುವಂಥದ್ದು ಇದು ಯಥಾರ್ಥತೆ ಅಲ್ಲ. ಯಾರು ಆತ್ಮಸ್ಥಿತಿಯಲ್ಲಿ तन्न मूल लौटने का, मूल तक लौटने का पुरुषार्थ करते हैं, चाहना रखते हैं, ಅಂದ್ರೆ ವಾಪಸ್ ಕೇಂದ್ರ ಬಿಂದುವಿನಲ್ಲಿ ಹೋಗುವ ಅಥವಾ ತನ್ನ ನೆಲೆಗೆ ಹೋಗುವ ರಿಯಲ್ ಪುರುಷಾರ್ಥ ಯಾರು ಮಾಡ್ತಾರೋ ಅಂಥವರಿಗೆ ಪರಂಧಾಮದಲ್ಲೂ ಅದೇ ಅನುಭವ ಆಗ್ತದ. ಇದೇ ಜೀವನದೊಳಗೆ ಹಳೆಯ ಶರೀರದಲ್ಲಿ ಹಳೆಯ ಸಂಬಂಧಿಗಳ ಜೊತೆಯಲ್ಲಿ ಇದ್ರೂ ಕೂಡ ಪರಂಧಾಮದ ಶಾಂತಿ ಅನುಭವನೇ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಜೀವಂತಿರುವಾಗಲೇ ಅಂದರೆ ಶರೀರದಲ್ಲಿದ್ರೂ ಕೂಡ ಶರೀರದಿಂದ ಭಿನ್ನ ಆಗುವಂತಹ ಆತ್ಮಸ್ಥಿತಿಯ ತಲುಪುವಂಥ ಪುರುಷಾರ್ಥವನ್ನು ಮಾಡಿರಿ. ಇದು ಹಳಿ ಚಪ್ಪಲ್ ದೇಹ, ಇದರಲ್ಲಿ ಯಾವ ಮೋಹವನ್ನು ಇಡಬೇಡ್ರಿ. ಸೆಕೆಂಡ್ ಪಾಯಿಂಟ್: ಸಚ್ಚಾ ಬ್ರಾಹ್ಮಣ್ ಬನ್ ಕೀಡೋं पर ज्ञान की भूभू कर उन्हें आप समान ब्राह्मण बनाना है. ಸತ್ಯ ಬ್ರಾಹ್ಮಣರಾಗಿ, ಸತ್ಯ ಬ್ರಾಹ್ಮಣ ಅಂತಂದರೆ ಹೇಗೆ ಬ್ರಾಹ್ಮಣರು ಯಾರನ್ನು ಟಚ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ಯಾವ ಆತ್ಮ ತನ್ನ ಬುದ್ಧಿಯಿಂದ ಅನ್ಟಚ್ಡ್ ಆಗಿರ್ತಾರೆ, ಅಂದರೆ ಏನನ್ನೂ ಕೂಡ ಇದು ಸತ್ಯ ಅಂತ ನಂಬೋದಿಲ್ಲ. ಯಾರಾದರೂ ಏನೇ ಒಂದು ಬೈದರು, ಅಂದರು, ಮಾತಾಡಿದರು, ಹಾನಿ ಮಾಡಿದ್ರೂ ಕೂಡ ಹೋ ಇದು ರಿಯಲ್, ನನಗೆ ಈ ಥರ ಮಾಡಿಬಿಟ್ರು, ಇವರು ಅನ್ಯಾಯ ಮಾಡಿದರು, ನನಗೆ ಹರ್ಟ್ ಮಾಡಿದರು, ನನಗೆ ಬ್ಲೇಮ್ ಮಾಡಿದರು ಅಂತ ಎಂದಿಗೂ ಕೂಡ ತನ್ನ ಬುದ್ಧಿಯಲ್ಲಿ ಸ್ವೀಕಾರ ಮಾಡೋದಿಲ್ಲ. ಅವರಿಗಂತಾರೆ ಸತ್ಯ ಬ್ರಾಹ್ಮಣರು ಅಂತ. ಸತ್ಯ ಬ್ರಾಹ್ಮಣರಾಗಿ ಹುಳಗಳ ಸಮಾನ, ಅಂದರೆ ಇದೇ ಹೆಂಡಿನ ಹುಳ ಹೆಂಡಿನೇ ತನ್ನ ಜಗತ್ತಂತ ತಿಳ್ಕೊಳ್ತದೆ. ಹಾಗೆ ಅನೇಕರ ಬುದ್ಧಿ ಹೆಂಡಿಯೊಳಗೆ ಸಿಕ್ಕಾಕೊಂಡಿದೆ, ಅರ್ಥಾತ್ ಈ ಜಗತ್ತಿನ ಡ್ರಾಮಾದ ಅಸತ್ಯ ವಸ್ತುವಿನಲ್ಲಿ ಸಿಕ್ಕಾಕೊಂಡಿದೆ. ಅವರಿಗೂ ಸಹ ಜ್ಞಾನ ಕೊಟ್ಟು ಅವರನ್ನು ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಡ್ರಿ. ಆ್ಯಕ್ಚುಲಿ ಇದು ಬಹಳ ಅತಿ ಸೂಕ್ಷ್ಮವಾದಂಥ ರಹಸ್ಯ ಇದೆ. ಈಗ ಆತ್ಮನ ಈ ನನ್ನ ಮನಸ್ಸು ದ್ವಾಪರ ಯುಗದಿಂದ ಮನಸ್ಸು ಮಾಯೆಗೆ ವಶಭೂತ ಆಗಿದೆ. ಮನಸ್ಸಿನ ವಿಚಾರಗಳೆಲ್ಲ ಹೆಂಡಿನ ಹುಳು ಥರನೇ ಆಗಿಬಿಟ್ಟಿದ್ದಾವೆ. ಮನಸ್ಸಿನ ವಿಚಾರಗಳು ಶೂದ್ರ ವರ್ಣದ್ದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ನಾ ಆತ್ಮ ನನ್ನ ಬುದ್ಧಿಯೊಳಗಿರುವಂತಹ ಜ್ಞಾನವನ್ನು ಮನಸ್ಸಿನಲ್ಲಿರುವ ಅನಂತ ವಿಚಾರಗಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ನೋಡು, ನೀನು ಬ್ರಾಹ್ಮಣಿದಿ, ಅರ್ಥಾತ್ ನೀನು ಶುದ್ಧ ಪವಿತ್ರ ಮತ್ತು ಸತ್ಯ ಆತ್ಮ ಇದಿ, ನೀನು ಈ ದೇಹ ಅಲ್ಲ, ಪದಾರ್ಥ ಅಲ್ಲ ಅಂತ ಈ ನನ್ನ ಮನಸ್ಸಿನ ವಿಚಾರಗಳಿಗೆ ತಿಳಿಸಿ ಈ ವಿಚಾರಗಳನ್ನು ಕೂಡ ಸತ್ಯುಗದ ಸತೋಪ್ರಧಾನ ವಿಚಾರಗಳನ್ನಾಗಿ ಮಾಡಿ ಮತ್ತೆ ಆತ್ಮನಲ್ಲಿ ಒಂದಾಗಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ನಿಮ್ಮ ಸಮಾನ ಮಾಡ್ಕೊಡ್ರಿ ಅಂದರೆ ನಾ ಆತ್ಮ, ಈ ವಿಚಾರಗಳು ಏನು ಮಲೀನ ಆಗಿದಾವ, ಈ ವಿಚಾರಗಳೇನು ಕೀಳರಿಮೆ ಒಳಗದವ, ಈ ವಿಚಾರಗಳನ್ನು ಕೂಡ ನಿಮ್ಮ ಸಮಾನ ಮಾಡಿಕೊಡ್ರಿ, ಮನಸ್ಸನ್ನು ನಿಮ್ಮ ಸಮಾನ ಮಾಡಿಕೊಡ್ರಿ ಅಂತಾರೆ ಬಾಬಾ. ನಂತರ ಅನೇಕರು ಯಾರು ಕ್ಯಾರೆಕ್ಟರ್ ಒಳಗೆ ಸಿಕ್ಕಾಕೊಂಡಿದ್ದಾರ ಅಂಥವ್ರನ್ನೂ ಕೂಡ ನೀವು ಬ್ರಾಹ್ಮಣರನ್ನಾಗಿ ಮಾಡ್ರಿ. वरदान: अमृत वेले का महत्व जानकर खुले भंडार से अपनी झोली भरपूर करने वाले ತಕದೀರ್ವಾನ್ ಭವ. ಅಮೃತ ವೇಳೆಯ ಮಹತ್ವವನ್ನು ತಿಳ್ಕೊಂಡು ತೆರೆದಿರುವ ಭಂಡಾರದಿಂದ ತಮ್ಮ ಜೋಳಿಗೆಯನ್ನು ಭರ್ಪೂರ್ ಮಾಡಿಕೊಳ್ಳುವಂತಹ ಅದೃಷ್ಟವಂತರು ಆಗಿರಿ. ಬಾಬಾ ವರದಾನ್ ಕೊಡ್ತಿದ್ದಾರೆ. ಬಾಬಾ ವರದಾನ್ ಕೊಡ್ತಾರಂದಮೇಲೆ ಆದರೂ ಆಗಲೇಬೇಕು. ಆದರೆ ಬಾಬಾ ಹೇಳಿದಂತೆ ನಾವು ಪುರುಷಾರ್ಥವನ್ನು
ಮಾಡಿಸಿದಾಗ ಈ ಮನಸ್ಸಿಗೆ ಅಮೃತ ವೇಳೆಯ ಮಹತ್ವ ತಿಳ್ಕೊಡ್ರಿ. ತಿಳ್ಕೊಂಡು ತೆರೆದ ಭಂಡಾರ, ಬಾಬಾ ತೆರೆದ ಭಂಡಾರ ಆಗಿದ್ದಾರೆ. ಆ ಭಂಡಾರದಿಂದ ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಭರ್ಪೂರ್ ಮಾಡಿಕೊಡ್ರಿ. ಆ ಮಾಡ್ಕೊಳ್ಳುವಂತಹ ಅದೃಷ್ಟವಂತರು ಆಗ್ರಿ ಅಂತಾರೆ ಬಾಬಾ. अमृत वेले वरदाता भाग्य विदाता से जो तकदीर की रेखा खिंचवाने चाहो खिंचवा लो. अंडरलाइन. ಅಮೃತ ವೇಳೆಯಲ್ಲಿ ವರದಾತ ಬಾಬಾ, ಭಾಗ್ಯ ವಿದಾತ ಪರಮಾತ್ಮ ತಂದೆಯಿಂದ ನೀವು ಎಷ್ಟು ನಿಮ್ಮ ಅದೃಷ್ಟದ ರೇಖೆಯನ್ನು ಎಳ್ಕೋಬೇಕಂತೀರಿ, ನಿಮ್ಮ ಭಾಗ್ಯವನ್ನು ಬೆಳೆಸ್ಕೋಬೇಕಂತೀರಿ, ಅಷ್ಟು ನೀವು ಭಾಗ್ಯವನ್ನು ಮಾಡ್ಕೊಳ್ಬೋದು. ಭಾಗ್ಯದ ರೇಖೆಯನ್ನು ಬಹಳ ಉದ್ದವಾಗಿ ಎಳ್ಕೊಳ್ಬೋದು ಅಂತಾರೆ ಬಾಬಾ. क्योंकि उस समय भोले भगवान के रूप में लव फुल है. ಬಾಬಾ ಹೇಳ್ತಾರ, ಪರಮಾತ್ಮ ಭೋಲಾ ಭಗವಂತನ ರೂಪದಲ್ಲಿ ಭಾಳ ಲವ್ಫುಲ್ ಇರ್ತಾರ ಅಂತ, ಭಾಳ ಪ್ರೇಮ ಸ್ವರೂಪದಲ್ಲಿರ್ತಾರೆ, ಸಾಜನ್ ರೂಪದಲ್ಲಿರ್ತಾರೆ ಬಾಬಾ. इसलिए मालिक बनो और अधिकार लो. ಅಂಡರ್ಲೈನ್. ಅಮೃತ ವೇಳೆಯಲ್ಲಿ ಮಾಲೀಕ್ ಆಗ್ರಿ ಅಂತ, ಆತ್ಮ ಮಾಲೀಕಾಗಿ ಮನಬುದ್ಧಿ ಸಂಸ್ಕಾರಗಳ ಸಹಿತ ಮಾಲೀಕಾಗಿ ಪರಮಾತ್ಮ ತಂದೆಯ ಅಧಿಕಾರವನ್ನು ಪ್ರಾಪ್ತ ಮಾಡಿಕೊಡ್ರಿ. ಖಜಾನೋ ಪರ್ ಕೋಯಿ ಭಿ ತಾಲಾ ಚಾಬಿ ನಹಿ ಹೇ. ಶಿವಬಾಬಾರವರ ಖಜಾನೆಗಳ ಮೇಲೆ ಯಾವುದೇ ಥರದ ಚಾವಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವುದೇ ಥರದ ಲಾಕ್ಗಳನ್ನು ಹಾಕಿರುವುದಿಲ್ಲ. ಇವತ್ತು ಜಗತ್ತಿನಲ್ಲಿ ನೋಡ್ತೀವಿ, ಲೌಕಿಕ ಮನೆ ಇರಲಿ, ಅಲೌಕಿಕ ಸೇವಾ ಕೇಂದ್ರಗಳೇ ಇರಲಿ, ಎಲ್ಲ ಕಡೆಯಲ್ಲೂ ಪ್ರತಿಯೊಂದು ವಸ್ತುವಿಗೂ ಚಾವಿ ಇದೆ. ಯಾಕಂದರೆ ಕ್ಯಾರೆಕ್ಟರ್ ತಿಳ್ಕೋತದ. ಕ್ಯಾರೆಕ್ಟರ್ ಈ ಸದ್ಯದಲ್ಲಿ ಡ್ರಾಮಾ ಅನುಸಾರ, ಕಲಿಯುಗದ ಅನುಸಾರ ಅನೇಕ ಕಮ್ಮಿ ಕೊರತೆಗಳದಾವ. ಅದಕ್ಕಾಗಿ ಹೀಗೆ ಅನ್ನಿಸ್ತದಲ್ಲ, ಈ ನಾಟಕದ ವಸ್ತು ನನ್ನ ಅಂಡ್ರೊಳಗದವ, ಇದು ನನ್ನ ವಸ್ತು ಅಂದಮೇಲೆ ಇವುಗಳನ್ನು ಯಾರೂ ತಗೋಬಾರ್ದು, ನನಗೆ ಕೇಳದೆ, ಅಥವಾ ಯಾರೂ ಕದಿಬಾರ್ದು ಅಂತ ಇವು ಕೂಡ ಅನೇಕ ಚಾವಿಗಳನ್ನು ಹಾಕಿಡಲಾಗ್ತದೆ. ಆದರೆ ಬಾಬಾ ಪರಮಾತ್ಮ ತಂದೆ ಭಗವಂತನ ಭಂಡಾರ ಓಪನ್ ಇದೆ, ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು ಅಂತಾರೆ ಬಾಬಾ. उस समय सिर्फ माया के बहानेबाजी को छोड़ एक संकल्प करो कि जो भी हूँ जैसे भी हूँ आपकी हूँ. ಬಹಳ ವಿಶೇಷವಾಗಿ ಅಂಡರ್ಲೈನ್ ಮಾಡುವಂಥ ಮಹಾವಾಕ್ಯ ಇವು. ಬಾಬಾ ಹೇಳ್ತಾರೆ, ಕೇವಲ ಒಂದು ಮಾತು ಅಮೃತ ವೇಳೆಯಲ್ಲಿ ಒಂದು ನೆಪವನ್ನು ಬಿಡಬೇಕು ಅಂತ. ಮಾಯೆಯ ನೆಪ. ಮಾಯಾ ನೆಪ ಅಂದರೆ ಇವತ್ತು ತ್ರಾಸದ, ಇವತ್ತು ಬೆನ್ನುವದ, ಇವತ್ತು ಬೇಗನೆ ಯಜ್ಞ ಅಂತಂದರೆ ಇಡೀ ದಿನ ಕೆಲಸ ಭಾಳ ಅದಾವ, ರಾತ್ರಿ ಲೇಟ್ ಮಾಡಿ ಮನ್ಕೊಂಡೀನಿ ಅಂತ ಅದು ಮಲಗಿಸ್ತಿರ್ತದೆ. ಆದರೆ ಅದು ಒಂದು ನೆಪದಿಂದ ನೀವು ಹೊರಗೆ ಬಂದುಬಿಟ್ರಿ ಅಂದರೆ ಒಂದು ಸಂಕಲ್ಪ ಮಾಡಬೇಕಾಗ್ತದೆ. ಅದರಿಂದ ಹೊರಗೆ ಬಂದು ಒಂದು ಸಂಕಲ್ಪ ಮಾಡಬೇಕಾಗ್ತದೆ. ಏನು ಸಂಕಲ್ಪ? ಬಾಬಾ, ನಾ ಏನಿದ್ದೀನಿ, ಹೆಂಗಿದ್ದೀನಿ, ನಾನು ಇನ್ನವರಿದ್ದೀನಿ ಅಂದರೆ ಏನರ್ಥ? ಹೀಗಾದರೆ ಇದರ ಅರ್ಥ ಆಗಿದೆ, ಬಾಬಾ ಕ್ಯಾರೆಕ್ಟರ್ ಒಳಗೆ ಭಲೇ ನಾನು ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಕ್ಯಾರೆಕ್ಟರ್ ಒಳಗೆ ನಿಧನ್ಕ ಇರ್ಬೋದು ಅಥವಾ ಅನಾಥ ಇರ್ಬೋದು, ಕ್ಯಾರೆಕ್ಟರ್ ಒಳಗೆ ಏನು ಆರ್ಥಿಕವಾಗಿ ಕಮ್ಜೋರಿ ಇರ್ಬೋದು, ಅಥವಾ ಗುಣಗಳಲ್ಲಿ ಕಮ್ಜೋರಿ ಇರ್ಬೋದು, ಕ್ರೋಧಿನೇ ಆಗಿರ್ಬೋದು, ಅಶಾಂತ ಇರ್ಬೋದು, ಅಥವಾ ಯಾವುದೇ ರೀತಿಯ ಆಲಸ್ಯಾಗಿರ್ಬೋದು ಕ್ಯಾರೆಕ್ಟರ್ ಒಳಗೆ. ಆದರೆ ಬಾಬಾ ಇವೆಲ್ಲವೂ ಈ ಮನಸ್ಸಿನ ಮೂಲಕ ಏನು ಆ್ಯಕ್ಟಿಂಗ್ ನಡೀತಾ ಇದೆ, ಇದೆಲ್ಲವೂ ಡ್ರಾಮಾ ಕೊಟ್ಟಿರುವಂಥದ್ದು. ಬಾಬಾ ನಾನಂತೂ ಆತ್ಮ ಇದ್ದೀನಿ, ನಿಮ್ಮ ಸಮಾನ ಇದ್ದೀನಿ, ನಿಮ್ಮ ಮಗು ಆಗಿದ್ದೀನಿ. ಏನೆಲ್ಲ ಡ್ರಾಮಾದ ಮೂಲಕ ಸಿಕ್ಕಿದೆ ಅದು ಯಾವುದೂ ನಾನಲ್ಲ ಬಾಬಾ. ಆ ವ್ಯರ್ಥ ವಿಚಾರ ನಾನಲ್ಲ, ಆ ಕಮ್ಜೋರಿಗಳು ಮೈಂಡ್ ಒಳಗಿರುವ ಕಮ್ಜೋರಿ ನಾನಲ್ಲ, ಅಥವಾ ಮೈಂಡ್ ಒಳಗೆ ನಡೀತಾ ಇರುವಂಥ ಯಾವುದೇ ರೀತಿಯ ಕಲಹ ಕೋಲಾಹಲವೂ ನಾನಲ್ಲ. ನಾನಂತೂ ನಿರಾಕಾರ ನಿಮ್ಮ ಸಮಾನ ಆತ್ಮ ಇದ್ದೀನಿ ಬಾಬಾ ಅಂತ ಬಾಬನ ಎದುರಲ್ಲಿ, ಬಾಬನ ಸನ್ಮುಖದಲ್ಲಿ ನಾ ಏನಿದ್ದೀನಿ ಆತ್ಮ, ಹೆಂಗಿದ್ದೀನಿ, ಡ್ರಾಮಾ ನನಗೆ ಯಾವ ಕ್ಯಾರೆಕ್ಟರ್ ಕೊಟ್ಟಿದೆ ಅದನ್ನು ಹಾಗೇ ಬಾಬನ ಮುಂದೆ ಅರ್ಪಣೆ ಮಾಡಿಬಿಡೋದು. ಮನ್ ಬುದ್ಧಿ ಬಾಬಾ ಕೆ ಹವಾಲೆ ಕರ್ तख्त नशीन बन जाओ तो बाबा के सर्व खजाने अपने खजाने अनुभव होंगे. ಅಂಡರ್ಲೈನ್. ಮನ ಬುದ್ಧಿ ತಂದೆಗೆ ಅರ್ಪಣೆ ಮಾಡಿಬಿಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಈ ಮನಸ್ಸು, ಈ ಬುದ್ಧಿ ಇವೆರಡೂ ಕೂಡ ಈ ಜಗತ್ತನ್ನು ಸತ್ಯ ಅಂತ ಅನುಭವ ಮಾಡ್ತಾ, ಮಾಯೆಗೆ ವಶಭೂತ ಆಗ್ತಾ, ಮಾಯಾ ಛಾಲೊಳಗೆ ಸಿಕ್ಕಾಕೊಂಡು, ಮಾಯೆಯ ಒಂದು ಘರ್ಷಣೆಯಲ್ಲಿ ಬಂದು ಯಾವತ್ತೂ ಮನಬುದ್ಧಿ ತನ್ನನ್ನು
ಈ ಲೌಕಿಕದ ಲಿಮಿಟೆಡ್ ಜಗತ್ತನ್ನೇ ಸತ್ಯ ಅಂತ ಅನುಭವ ಮಾಡ್ತಾ ಬಂದಿರೋದ್ರಿಂದ ಬಾಬಾ ಹೇಳ್ತಾರೆ, ಮೊದಲು ಈ ಮನಸ್ಸು ಬುದ್ಧಿಯನ್ನೇ ಬಾಬಾಗೆ ಅರ್ಪಿಸಬೇಡ್ರಿ. ಅಂದಾಗ ಅರ್ಪಿಸಿ ಬಾಬಾರ ಗರ್ಭದಲ್ಲಿ, ಬಾಬಾರ ಹೃದಯ ಸಿಂಹಾಸನದಲ್ಲಿ ಅನುಭವಿ ಮಾಡ್ರಿ. ಆಗ ಬಾಬನ್ ಸರ್ವ ಖಜಾನೆಗಳು ನಿಮ್ಮ ಖಜಾನೆ ಆಗ್ತವ, ಅನುಭವಿ ಆಗ್ತೀರಿ ಅಂತಾರೆ ಬಾಬಾ. ಸ್ಲೋಗನ್, ಸೇವಾ ಮೇ ಯದಿ ಸ್ವಾರ್ಥ ಮಿಕ್ಸ್ ಹೇ तो सफलता भी मिक्स हो जाएगी, इसीलिए निस्वार्थ ಸೇವಾಧಾರಿ ಬನೋ. ಅಂಡರ್ಲೈನ್, ಸೇವೆಯೊಳಗೆ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆಗಿದೆ ಅಂದರೆ ಸಫಲತೆಯೂ ಕೂಡ ಮಿಕ್ಸ್ ಆಗಿಬಿಡ್ತದೆ. ಅದಕ್ಕಾಗಿ ನಿಸ್ವಾರ್ಥ ಸೇವಾಧಾರಿಗಳು ಆಗಬೇಕಾಗಿದೆ. ಬಾಬಾ ಹೇಳ್ತಾರೆ, ಸೇವಾ ಮಾಡುವಾಗ ಅಲ್ಲಿ ನಾನು ಮಾಡಿನಂತ ಅನಿಸ್ಕೋಬೇಕು, ನಂದು ಹೆಸರು ಬರಬೇಕು. ಸೇವಾ ಮಾಡುವುದೇ ದೇಹಭಾನದಿಂದ ಮುಕ್ತ ಆಗಲಿಕ್ಕೆ, ಸೇವಾ ಮಾಡುವುದೇ ನನಗೆ ಡ್ರಾಮಾ ಕೊಟ್ಟಿರುವಂಥ ವಸ್ತುಗಳಿಂದ ಮೋಹವನ್ನು ತೆಗೆಯೋ ಸಲುವಾಗಿ, ನನ್ನ ಹತ್ರ ಇರೋದ್ರಿಂದ ಅದು ವಸ್ತು ನನಗೆ ನೆನಪು ಬರ್ತದೆ ಅಂತ ಆ ವಸ್ತುವನ್ನು ಸೇವೆಯಲ್ಲಿ ಅರ್ಪಿಸಬೇಕಾಗಿದೆ. ಸಮಯ, ಸಂಕಲ್ಪ, ಶ್ವಾಸ, ಶಕ್ತಿ, ತನು, ಮನ, ಧನ ಸೇವೆಯಲ್ಲಿ ತೊಡಗಿಸೋದ್ರಿಂದ ಬಾಬಾ ನೆನಪಾಗ್ತಾರೆ ಅನ್ನುವ ಕಾರಣದಿಂದಲೇ ಬಾಬಾ ಸೇವೆಯ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ ಸಂಗಮ ಯುಗದಲ್ಲಿ. ಆದರೆ ಸೇವೆಯೊಳಗೆ ಮೊದಲೇ ಸ್ವಾರ್ಥ ಮಿಕ್ಸ್ ಮಾಡಿಕೊಂಡೇ ನೀವು ಸೇವಾ ಮಾಡ್ತೀರತ್ತಂದ್ರೆ ಪೂರಾ ಸಫಲತೆ ಸಿಗಲ್ಲಂತಾರೆ ಬಾಬಾ. ಮಿಕ್ಸ್ ಅಂದರೆ ಅದರಲ್ಲಿ ಸೋಲು, ಅದರಲ್ಲಿ ದುಃಖ, ಅದರಲ್ಲಿ ನಿರಾಶೆನೂ ಸಿಗ್ತದ, ಒಂದಿಷ್ಟು ಸಫಲತೆಯೂ ಸಿಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗಲೂ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿರಿ, ನಿಸ್ವಾರ್ಥ ಸೇವಾಧಾರಿ ಆಗ್ರಿ. ಅದಕ್ಕೆ ಫಲ ಬಾಬಾ ಪದಮದ ರೂಪದಲ್ಲಿ ರಿಟರ್ನ್ ಮಾಡ್ತಾರೆ. ಆ ವ್ಯಕ್ತಿ ಶಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡ್ರಿ, ಅಂತರ್ಮುಖಿಗಳು ಆಗ್ರಿ. ऐसा कोई भी ब्राह्मण नहीं होगा जो आत्मा अभिमानी बनने का पुरुषार्थ न हो. ಬಾಬಾ ಅಂತಾರ, ಇಂಥ ಯಾವ ಬಾಬನ ಮಕ್ಕಳು, ಬಿಕೆ ಬ್ರಾಹ್ಮಣರು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ, ಅವ್ರ ಆತ್ಮ ಆಗುವ, ಆತ್ಮಸ್ಥಿತಿ ತಲುಪುವ, ಆತ್ಮ ಅಭಿಮಾನಿ ಆಗುವ ಅಭ್ಯಾಸ ಮಾಡೋದಿಲ್ಲ ಅನ್ನುವಂಥವ್ರು ಯಾರೂ ಇಲ್ಲ. ಎಲ್ಲ ಬಾಬನ ಮಕ್ಕಳು ಎಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡ್ತಾರೆ. ಯಾಕೆ ಅಂದರೆ ದ್ವಾಪರ ಯುಗದಿಂದ, ಈ ಸೃಷ್ಟಿ ನಾಟಕದ ಮಧ್ಯ ಸಮಯದಿಂದ ಹಿಡ್ಕೊಂಡು 2500 ವರ್ಷದಿಂದ ಈ ಮನಸ್ಸು ಭಾಳ ಅಲ್ದಾಡಿದೆ, ಈ ಮನಸ್ಸು ಭಾಳ ತಿರುಗಾಡಿದೆ, ಭಾಳ ನೊಂದಿದೆ, ಭಾಳ ನಿರಾಶೆಗೊಂಡಿದೆ. ಇದು ವಾಪಸ್ ತನ್ನ ಮೂಲ ಮನೆಗೆ, ತನ್ನ ಮೂಲ ಅವಸ್ಥೆಗೆ ಹೋಗ್ಬೇಕಂತದ. ಅದಕ್ಕಾಗಿ ಮನಸ್ಸಿನ ಮೂಲ ಮನೆ ಆತ್ಮಸ್ಥಿತಿ, ಆತ್ಮನಲ್ಲಿ ಒಂದಾಗೋದು. ಅಂದರೆ ಈ ಮನಸ್ಸು ಭಾಳ ಬೆಚ್ಚೇನಾಗಿದೆ, ರಾವಣನಿಂದ ಮುಕ್ತ ಆಗಬೇಕಂತ ಬಯಸ್ತಿದೆ. ಅದಕ್ಕಾಗಿ ಈ ಮನಸ್ಸು ನಿರಂತರ ಆತ್ಮಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲ ಬ್ರಾಹ್ಮಣರು ಕೂಡ ಆತ್ಮ ಅಭಿಮಾನಿ ಸ್ಥಿತಿಯ ಅನುಭವ ಮಾಡುವಂಥ ಪುರುಷಾರ್ಥಿ ಅವಶ್ಯದಾರ. ಲೇಕಿನ್ ಆದರೆ ಬಾಬಾ ಹೇಳ್ತಾರೆ, ಆದರೆ ನಿರಂತರ ಆತ್ಮ ಅಭಿಮಾನಿ जिससे कर्मेंद्रियों के ऊपर संपूर्ण विजय हो जाए, हर एक कर्मेंद्रिय सतोप्रधान स्वच्छ हो जाए, देह के पुराने संस्कार और संबंध से संपूर्ण मर्जीवा हो जाए, इसके लिए अंतर्मुखी बनो. इसी पुरुषार्थ से ही नंबर बनेंगे. अंडरलाइन, विशेष अंडरलाइन, ಭಾಳ ವಿಶೇಷ ರಹಸ್ಯವನ್ನು ಬಾಬಾ ಓಪನ್ ಮಾಡಿದ್ದಾರೆ. ಎಲ್ಲ ಮಕ್ಕಳು ಆತ್ಮ ಅಂತ ತಿಳ್ಕೊಂಡಿದ್ದಾರೆ, ತಮಗೆ ಆತ್ಮ ಅಭಿಮಾನಿಯಾಗುವ ಪುರುಷಾರ್ಥನೂ ಮಾಡ್ತಿದ್ದಾರೆ, ದೇಹಭಾನದಿಂದ ಮುಕ್ತಾಗುವ ಪುರುಷಾರ್ಥ ಮಾಡ್ತಿದ್ದಾರೆ. ಆದರೆ ಇದು ಇಂಪಾರ್ಟೆಂಟ್, ಆದರೆ ನಿರಂತರ ಆತ್ಮಾಭಿಮಾನಿ ಆಗೂ ಸಲುವಾಗಿ ದೇಹಭಾನದಿಂದ ಡಿಟ್ಯಾಚ್ ಆಗುವ ಅಭ್ಯಾಸ ಮಾಡ್ತಿದ್ದಾರೆ. ಆದರೆ ಆತ್ಮ ಆಗಿರುವ ಆತ್ಮದ ಒಂದು ನಿಜ ಅನುಭವ ನಿರಂತರ ಆಗಬೇಕಲ್ಲ. ಆತ್ಮ ಅಭಿಮಾನಿ ನಿರಂತರ ಆದಾಗ ಅದರಿಂದ ಏನು ನಿರಂತರ ಆತ್ಮ ಅಭಿಮಾನಿ ಆದಾಗ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯ ಬರ್ತದೆ ಅಂತಾರೆ ಬಾಬಾ. ಪ್ರತಿಯೊಂದು ಕರ್ಮೇಂದ್ರಿಯಗಳು ಸತೋಪ್ರಧಾನ್ ಸ್ವಚ್ಛ ಆಗ್ತವೆ. ಹೇಗೆ ಸತ್ಯುಗದಲ್ಲಿ ಹೇಗೆ ಕರ್ಮೇಂದ್ರಿಯಗಳು ಮನ, ಬುದ್ಧಿ, ಸಂಸ್ಕಾರ ಹಾಗೂ ಸ್ಥೂಲ ಇಂದ್ರಿಯಗಳು ಕೂಡ ಎಷ್ಟು ಸತೋಪ್ರಧಾನ ಸ್ವಚ್ಛವಾಗಿದ್ವವು, ಹಾಗೆಯೇ ಸಂಗಮ ಯುಗದಲ್ಲಿ ಇದೇ ಒಂದು ಮನಬುದ್ಧಿ ಸಂಸ್ಕಾರ ಆಗಲಿ, ಸ್ಥೂಲ ಕರ್ಮೇಂದ್ರಿಯಗಳಾಗಲಿ ಇವು ಕೂಡ ಸತೋಪ್ರಧಾನ ಸ್ವಚ್ಛ ಆಗಬೇಕು. ದೇಹದ ಹಳೆಯ ಸಂಸ್ಕಾರ ಸಂಬಂಧ ಸಂಪೂರ್ಣ ಮರ್ಜೀವ ಆಗಬೇಕು ಅಂತಾರೆ ಬಾಬಾ. ಈಗ ಮೊದಲ ಬಾರಿ ನಾವು ಯಾರಿಗಾದ್ರೂ ಬಿಲ್ಕುಲ್ ಸ್ವಲ್ಪವೂ ಪರಿಚಯ ಇಲ್ಲದಂಥ ವ್ಯಕ್ತಿನ ಭೇಟಿಯಾದ್ವಿ ಅಂದ್ರೆ
ಪ್ರಥಮ ಬಾರಿ ನಮ್ಗೆ ಅವ್ರದ್ದು ಏನೂ ಸಂಸ್ಕಾರ ಗೊತ್ತಿರೋದಿಲ್ಲ, ಅವರಿಗೂ ನಮ್ದು ಯಾವ ಸಂಸ್ಕಾರೂ ತಿಳಿಯೋದಿಲ್ಲ. ಹಾಗೆ ಬುದ್ಧಿಯಿಂದ ನಾವು ಹಳೆಯ ಜಗತ್ತು ಅಂದರೆ ಈ ಜಗತ್ತಿನೊಳಗೆ ಬಾಬಾ ಮಗು ಆದಂಥ ನಾವು ಇಲ್ಲಿವರೆಗೆ ಏನೆಲ್ಲ ಹಳೆಯ ಸ್ಮೃತಿಗಳಿದಾವ ಅವು ಏನೂ ನನಗೆ ಇಲ್ಲೇ ಇಲ್ವೇನೋ ಅನ್ನುವಷ್ಟು ಬಾಬಾ ಅಂತಾರ ಅವುಗಳನ್ನು ಸಮಾಪ್ತ ಮಾಡ್ಕೊಳ್ಬೇಕು ಬುದ್ಧಿಯಿಂದ. ಅರ್ಥಾತ್ ಅಷ್ಟು ಇದು ಡ್ರಾಮಾದ ಮ್ಯಾಟರ್, ಡ್ರಾಮಾ ಕೊಟ್ಟಂಥ ಕೊಡುಗೆ ಗಿಫ್ಟ್ ಅಂತ ತಿಳಿದು ವಾಪಸ್ ಬಾಬಾಗೆ ಅರ್ಪಿಸೋದೇ ಮರ್ಜೀವ ಆಗೋದು. ಅದಕ್ಕಾಗಿ ಬಾಬಾ ಅಂತಾರೆ ಒಂದು ಪುರುಷಾರ್ಥ ಹೇಳ್ತಾರೆ. ಇಂಥ ಒಂದು ಅವಸ್ಥಾ ಎಲ್ಲ ಕರ್ಮೇಂದ್ರಿಯಗಳು ಸತೋ ಪ್ರಧಾನ ಆಗಬೇಕು, ಸ್ವಚ್ಛ ಆಗಬೇಕು, ಹಳೆಯ ಸಂಸ್ಕಾರ ಸಂಬಂಧದಿಂದ ಸಂಪೂರ್ಣ ಮರ್ಜೀವ ಆಗಬೇಕು ಅಂತಂದರೆ ಅದಕ್ಕಾಗಿ ಅಂತರ್ಮುಖಿ ಆಗಬೇಕು ಅಂತಾರೆ ಬಾಬಾ. ಈ ಪುರುಷಾರ್ಥದಿಂದ ನೀವು ನಂಬರನ್ನು ಹೆಚ್ಚಿಗೆ ತಗೊಳ್ತೀರಿ. ಯಾವ ನಂಬರ? ಆತ್ಮಸ್ಥಿತಿಯಲ್ಲಿ ನಿರಂತರ ಇರುವಂಥ ಅಭ್ಯಾಸ. ಅದಕ್ಕಾಗಿ ಅಂತರ್ಮುಖಿ ಆಗಬೇಕಂತಾರೆ ಬಾಬಾ. ಅಂತರ್ಮುಖಿ ಆಗೋದು ಅಂದರೆ ಈ ಮುಖದಲ್ಲಿ ಮನಬುದ್ಧಿ ಸಂಸ್ಕಾರಗಳಿವೆ, ಸೂಕ್ಷ್ಮ ಇಂದ್ರಿಯಗಳು, ಸ್ಥೂಲ ಇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ನಾಯಿ, ನಾಲಿಗೆ, ಚರ್ಮ ಇವೆಲ್ಲ ಇವೆ. ಈ ಮುಖ ಏನು ಹೊರ ಜಗತ್ತಿನ ಅಂದರೆ ದೇಹದ ಸಂಪತ್ತು, ದೇಹದ ವ್ಯಕ್ತಿಗಳು, ಪದಾರ್ಥದಲ್ಲಿ ಚಿಂತನೆಯೊಳಗೆ, ಸ್ಪರ್ಶದೊಳಗೆ, ಅನುಭವದಲ್ಲಿ ಬರ್ತಾ ಇದ್ದಾವ. ಇವೆಲ್ಲದರಿಂದ ಬಾಬಾ ಹೇಳ್ತಾರೆ ಒಂದು ಸ್ವಲ್ಪ ಕ್ಷಣ ಡ್ರಾಮಾದಿಂದ ಬಿಲ್ಕುಲ್ ಡಿಟ್ಯಾಚ್ ಆಗಿಬಿಡ್ರಿ. ಡ್ರಾಮಾ ಜಗತ್ತು, ದೇಹ, ಸೆಂಟರ್ ಎಲ್ಲ ಸಂಗಮ ಯುಗ ಎಲ್ಲ ಮರೆತು ಕೇವಲ ನಿರಾಕಾರ ಅವಸ್ಥೆ ಅನುಭವ ಮಾಡಿರಿ. ಕೇವಲ ನಿರಾಕಾರ, ಕೇವಲ ಸತ್ಯ ಪರಮಧಾಮದ ಅನುಭವ ಮಾಡಿರಿ, ಕೇವಲ ಶಾಂತಿ ಅನುಭವ ಮಾಡಿರಿ ಅಂತಾರೆ ಬಾಬಾ. ಈ ಒಂದು ಮೂಲ್ ಗುಹೆಯಲ್ಲಿ ಆತ್ಮನ ಸತ್ಯ ಆಳದ ಸ್ಥಿತಿಯಲ್ಲಿ ಅನುಭವ ಮಾಡೋದೇ ಅಂತರ್ಮುಖಿ ಆಗೋದು. ಆವಾಗ ಪುರುಷಾರ್ಥದಲ್ಲಿ ನಂಬರ್ ಸಿಗ್ತದೆ. ಅಂದರೆ ಆತ್ಮಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಇನ್ನೊಂದಿಷ್ಟು ನಿಮಗೆ ಸಪೋರ್ಟ್ ಸಿಗ್ತದೆ ಅಂತಾರೆ ಬಾಬಾ.